ಶನಿವಾರ ಪುಣೆಯ ತಂಡವೊಂದು ತೋಸ್ಕರ್ ಜಲಪಾತಕ್ಕೆ ಭೇಟಿ ನೀಡಿತು. ಪುಣೆಯ ವಾಜ್ರೆ ಮೂಲದ 29 ವರ್ಷದ ನಸ್ರಿನ್ ಅಮೀರ್ ಕುರೇಶಿ ಬೋರಾನ್ ಘಾಟ್ನಲ್ಲಿ ಸೆಲ್ಫಿ ತೆಗೆದುಕೊಳ್ಳುವಾಗ 60 ಅಡಿ ಆಳದ ಕಮರಿಗೆ ಜಾರಿ ಬಿದ್ದಿದ್ದರು. ನಸ್ರಿನ್ ಅವರನ್ನು ಯಶಸ್ವಿಯಾಗಿ ಕಮರಿನಿಂದ ಹೊರತೆಗೆಯಲಾಗಿದ್ದು, ತಕ್ಷಣವೇ ಸತಾರಾದಲ್ಲಿರುವ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ. ಆಕೆಯ ಸ್ಥಿತಿ ಚಿಂತಾಜನಕವಾಗಿದೆ. ಈ ಘಟನೆಯು ಸತಾರಾ ಜಿಲ್ಲೆಯಲ್ಲಿ ಅತಿಯಾದ ಮಳೆಯಿಂದ ಉಂಟಾಗುವ ಅಪಾಯವನ್ನು ಎತ್ತಿ ತೋರಿಸುತ್ತದೆ. ಇಂತಹ ಅವಘಡಗಳನ್ನು ತಡೆಯುವ ಉದ್ದೇಶದಿಂದ ಆಗಸ್ಟ್ 2ರಿಂದ 4ರವರೆಗೆ ಪ್ರವಾಸಿ ತಾಣಗಳು ಹಾಗೂ ಜಲಪಾತಗಳನ್ನು ಮುಚ್ಚುವಂತೆ ಜಿಲ್ಲಾಧಿಕಾರಿ ಜಿತೇಂದ್ರ ಗುಡಿ ಆದೇಶಿಸಿದ್ದಾರೆ. ಆದಾಗ್ಯೂ ಈ ನೈಸರ್ಗಿಕ ತಾಣಗಳ ಆಕರ್ಷಣೆಯು ಸಂದರ್ಶಕರನ್ನು ಕಾಯುವುದನ್ನು ಮುಂದುವರೆಸಿದೆ. ಇದರಲ್ಲಿ ಕೆಲವರು ತಮ್ಮ ಪ್ರಾಣವನ್ನು ಅಪಾಯಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸುವಾಗ ನಸ್ರಿನ್ ಬೀಳುತ್ತಿರುವ ಘಟನೆಯು ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದ್ದು, ಅಂತಹ ಚಟುವಟಿಕೆಗಳ ಅಪಾಯಗಳ ಬಗ್ಗೆ ಚರ್ಚೆಯನ್ನು ಹುಟ್ಟುಹಾಕಿದೆ. ಸಾಮಾಜಿಕ ಮಾಧ್ಯಮದ ಖ್ಯಾತಿಗಾಗಿ ಅಪಾಯಕಾರಿ ಸ್ಥಳಗಳಲ್ಲಿ ಸೆಲ್ಫಿ ತೆಗೆದುಕೊಳ್ಳುವ ಪ್ರವೃತ್ತಿಯು ಹೆಚ್ಚು ಸಾಮಾನ್ಯವಾಗಿದೆ, ಆಗಾಗ್ಗೆ ದುರಂತ ಫಲಿತಾಂಶಗಳೊಂದಿಗೆ.